ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS Excel ಅಲ್ಲಿ ಬರುವಂತಹ ಶಾರ್ಟ್ ಕಟ್ ಕೀಗಳ ಬಗ್ಗೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಇದ್ವಿ ಪೇಜ್ ಡೌನ್ ಮತ್ತು ಪೇಜ್ ಅಪ್ ಶಾರ್ಟ್ ಕಟ್ ಕೀಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಪೇಜ್ ಡೌನ್ ಮತ್ತು ಕಂಟ್ರೋಲ್ ಪೇಜ್ ಅಪ್. ಕಂಟ್ರೋಲ್ ಪೇಜ್ ಡೌನ್ ಅಂದಾಗ ಮೂವ್ ಟು ದ ನೆಕ್ಸ್ಟ್ ಶೀಟ್. ನಾವಿಲ್ಲಿ MS Excel ಅಲ್ಲಿ ಹಲವಾರು ಶೀಟ್ ಗಳನ್ನ ಇನ್ಸರ್ಟ್ ಮಾಡಿದಾಗ ಫಸ್ಟ್ ಶೀಟ್ ಇಂದ ಸೆಕೆಂಡ್ ಶೀಟ್, ಥರ್ಡ್ ಶೀಟ್, ಫೋರ್ತ್ ಶೀಟ್ ಈ ರೀತಿಯಾಗಿ ನಾವು ನೆಕ್ಸ್ಟ್ ಶೀಟ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ಕಂಟ್ರೋಲ್ ಪೇಜ್ ಡೌನ್ ಕೀಯನ್ನ ಯೂಸ್ ಮಾಡಬಹುದು. ಕಂಟ್ರೋಲ್ ಪೇಜ್ ಅಪ್ ಅಂದಾಗ ಮೂವ್ ಟು ದ ಪ್ರೀವಿಯಸ್ ಶೀಟ್. ನಾವೀಗ ಫಿಫ್ತ್ ಶೀಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಕಂಟ್ರೋಲ್ ಪೇಜ್ ಅಪ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಫಿಫ್ತ್ ಶೀಟ್ ಇಂದ ಫೋರ್ತ್ ಶೀಟ್, ಥರ್ಡ್ ಶೀಟ್, ಸೆಕೆಂಡ್ ಶೀಟ್ ಈ ರೀತಿಯಾಗಿ ನಾವು ಪ್ರೀವಿಯಸ್ ಶೀಟ್ ಗಳನ್ನ ಸೆಲೆಕ್ಟ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನೋಡೋಣ. MS Excel ಫೈಲ್ ನೀವಿಲ್ಲಿ ನೋಡಬಹುದು. ಹಲವಾರು ಶೀಟ್ ಗಳನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ನಾವೀಗ ಸೆಕೆಂಡ್ ಶೀಟ್, ಥರ್ಡ್, ಫೋರ್ತ್, ಫಿಫ್ತ್ ಈ ರೀತಿಯಾಗಿ ನಾವು ಶೀಟ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ಮೌಸ್ ಇಂದ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮೌಸ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂದಾಗ ಅಥವಾ ಕೀಬೋರ್ಡ್ ಅಲ್ಲಿ ನಾವು ವರ್ಕ್ ಮಾಡಬೇಕು ಅಂದಾಗ ಕಂಟ್ರೋಲ್ ಪೇಜ್ ಡೌನ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೆಕೆಂಡ್ ಶೀಟ್ ಓಪನ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಕಂಟ್ರೋಲ್ ಪೇಜ್ ಡೌನ್, ಥರ್ಡ್ ಶೀಟ್, ಕಂಟ್ರೋಲ್ ಪೇಜ್ ಡೌನ್, ಫೋರ್ತ್ ಶೀಟ್ ಇಲ್ಲಿ ಓಪನ್ ಆಗಿದೆ. ಕಂಟ್ರೋಲ್ ಪೇಜ್ ಡೌನ್, ಫಿಫ್ತ್ ಶೀಟ್, ಕಂಟ್ರೋಲ್ ಪೇಜ್ ಡೌನ್ ಈ ರೀತಿಯಾಗಿ ನಾವು ಎಷ್ಟು ಶೀಟ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಶೀಟ್ ಗಳನ್ನ ನಾವಿಲ್ಲಿ ನೋಡಬೇಕು ಅಂದಾಗ ಕಂಟ್ರೋಲ್ ಪೇಜ್ ಡೌನ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. 8th ಪೇಜ್ ಅಲ್ಲಿ ನಾವೀಗ ಇದ್ದೀವಿ, ನೀವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಕಂಟ್ರೋಲ್ ಪೇಜ್ ಅಪ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಪ್ರೀವಿಯಸ್ ಶೀಟ್ ಗಳು ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಪೇಜ್ ಅಪ್, 7th ಶೀಟ್ ಇಲ್ಲಿ ಬಂದಿದೆ. ಕಂಟ್ರೋಲ್ ಪೇಜ್ ಅಪ್, 6th ಶೀಟ್ ಇಲ್ಲಿ ಓಪನ್ ಆಗಿದೆ. ಕಂಟ್ರೋಲ್ ಪೇಜ್ ಅಪ್ ನೀವಿಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ನಾವಿಲ್ಲಿ ಫಸ್ಟ್ ಶೀಟ್ ಇಂಟ್ರೊಡಕ್ಷನ್ ಪೇಜ್ಗೆ ನಾವೀಗ ಬಂದಿದ್ದೀವಿ. ಈ ರೀತಿಯಾಗಿ ನಾವು ಕಂಟ್ರೋಲ್ ಪೇಜ್ ಅಪ್ ಮತ್ತು ಕಂಟ್ರೋಲ್ ಪೇಜ್ ಡೌನ್ ಕೀಯ ಸಹಾಯದಿಂದ ಶೀಟ್ ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ ಪೇಜ್ ಡೌನ್ ಮತ್ತು ಆಲ್ಟ್ ಪೇಜ್ ಅಪ್ ಕೀಗಳು. ಆಲ್ಟ್ ಪೇಜ್ ಡೌನ್ ಅಂದಾಗ ಮೂವ್ ಒನ್ ಸ್ಕ್ರೀನ್ ಟು ದ ರೈಟ್ ಇನ್ ಎ ವರ್ಕ್ ಶೀಟ್. ನಾವಿಲ್ಲಿ ಒಂದು ವರ್ಕ್ ಶೀಟ್ ಅನ್ನ ಇನ್ಸರ್ಟ್ ಮಾಡಿದಾಗ ನಮ್ಮ ಮಾನಿಟರ್ ಡಿಸ್ಪ್ಲೇ ಇಲ್ಲಿ ಕಾಣಿಸುತ್ತೆ, ಎಷ್ಟು ರೋ ಮತ್ತು ಎಷ್ಟು ಕಾಲಮ್ಸ್. ನಾವಿಲ್ಲಿ ಆಲ್ಟ್ ಪೇಜ್ ಡೌನ್ ಕೀಯನ್ನ ಯೂಸ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಕಾಲಮ್ಸ್ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಆಲ್ಟ್ ಪೇಜ್ ಡೌನ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಮೂವ್ ಒನ್ ಸ್ಕ್ರೀನ್ ಟು ದ ಲೆಫ್ಟ್ ಇನ್ ಎ ವರ್ಕ್ ಬುಕ್. ಲೆಫ್ಟ್ ಸೈಡ್ಗೆ ಲೆಫ್ಟ್ ಕಾಲಮ್ಸ್ ಇಲ್ಲಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಅಂತ ನೋಡೋಣ. ಎ ಕಾಲಮ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ, ಎಂ ಕಾಲಮ್ ವರೆಗೂ ನಮ್ಮ ಮಾನಿಟರ್ ಡಿಸ್ಪ್ಲೇ ಕಾಲಮ್ಸ್ ಕಾಣಿಸ್ತಾ ಇದೆ. ನಾವೀಗ ಇಲ್ಲಿ ಕ್ಲಿಕ್ ಮಾಡೋಣ. ಆಲ್ಟ್ ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಿ ಪೇಜ್ ಡೌನ್ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡಿದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು ಎಂ ನಂತರ ಎನ್ ಕಾಲಮ್ ಇಲ್ಲಿ ಓಪನ್ ಆಗುತ್ತೆ. ಈ ಕಾಲಮ್ಸ್ ಗಳು ನಮ್ಗಿಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು ಲಾಸ್ಟ್ ಕಾಲಮ್ ನಮಗಿಲ್ಲಿ AC ಕಾಲಮ್ ಕಾಣಿಸ್ತಾ ಇದೆ. ನಾವೀಗ ಆಲ್ಟ್ ಪೇಜ್ ಡೌನ್ ಕೀಯನ್ನ ಯೂಸ್ ಮಾಡಿದ್ರೆ AC ಕಾಲಮ್ ಈ ಕಡೆ ಹೋಗಿದೆ, AD ಕಾಲಮ್ ಇಂದ ಇಲ್ಲಿ ಬಂದಿದೆ, ನೀವಿಲ್ಲಿ ನೋಡಬಹುದು. AT ಕಾಲಮ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಲ್ಟ್ ಪೇಜ್ ಡೌನ್ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾಲಮ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ನಮ್ಮ ಮಾನಿಟರ್ ಅಲ್ಲಿ ಎಷ್ಟು ಕಾಲಮ್ಸ್ ಇಲ್ಲಿ ಡಿಸ್ಪ್ಲೇ ನಮಗೆ ಕಾಣಿಸ್ತಾ ಇರುತ್ತೆ. ಆ ಕಾಲಮ್ ಇಂದ ಬೇರೆ ಕಾಲಮ್ಗಳು ನಮ್ಗೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನಾವಿಲ್ಲಿ ಕಾಲಮ್ ಅನ್ನ ಸೆಲೆಕ್ಟ್ ಮಾಡೋಣ. ಆಲ್ಟ್ ಪೇಜ್ ಅಪ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾಲಮ್ಸ್ ಇಲ್ಲಿ ಚೇಂಜ್ ಆಗಿದೆ ಅಂತ. ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಲ್ಟ್ ಪೇಜ್ ಅಪ್ ನೀವಿಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಕಾಲಮ್ ಅಲ್ಲಿ ಈಗ ನಮ್ಮ ಕರ್ಸರ್ ಬಂದಿದೆ. ಈ ರೀತಿಯಾಗಿ ನಾವು ಆಲ್ಟ್ ಪೇಜ್ ಅಪ್ ಮತ್ತು ಪೇಜ್ ಡೌನ್, ಕಂಟ್ರೋಲ್ ಪೇಜ್ ಅಪ್ ಮತ್ತು ಕಂಟ್ರೋಲ್ ಪೇಜ್ ಡೌನ್ ಕೀಗಳನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಕೀ. ಕಂಟ್ರೋಲ್ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಮೌಸ್ ಸ್ಕ್ರೋಲ್ ಅನ್ನ ನಾವಿಲ್ಲಿ ಮೂವ್ ಮಾಡಿದ್ರೆ ಹಾರಿಜಾಂಟಲಿ ಸ್ಕ್ರೋಲ್ ಆಗುತ್ತೆ. ಐ ಕಾಲಮ್ ಕಾಣಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಕಾಲಮ್ಗೆ ನಾವಿಲ್ಲಿ ಹೋಗ್ಬೇಕು ಅಂದಾಗ ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಅಥವಾ ಮೌಸ್ ಇಂದ ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬಹುದು. ಅಥವಾ ಇಲ್ಲಿ ಇರುವಂತಹ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಮತ್ತು ವರ್ಟಿಕಲ್ ಸ್ಕ್ರೋಲ್ ಬಾರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು.
ಅದೇ ರೀತಿಯಾಗಿ ನಾವು ಕೀಬೋರ್ಡ್ ಇಂದ ಕಂಟ್ರೋಲ್ ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಮೌಸ್ ಸ್ಕ್ರೋಲ್ ಅನ್ನ ಮೂವ್ ಮಾಡಿದ್ರು ಸಹ ನೆಕ್ಸ್ಟ್ ಕಾಲಮ್ಸ್ ಇಲ್ಲಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಾಲಮ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಕಂಟ್ರೋಲ್ ಶಿಫ್ಟ್ ಈ ರೀತಿಯಾಗಿ ನಾವು ಮೌಸ್ ಸ್ಕ್ರೋಲ್ ಅನ್ನ ಮೂವ್ ಮಾಡೋದರ ಮುಖಾಂತರ ಕಾಲಮ್ಸ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಕೀ ನಮ್ಗಿಲ್ಲಿ ಸಿಗುತ್ತೆ ಕಂಟ್ರೋಲ್ ಆಲ್ಟ್ ಪ್ಲಸ್ ಈಕ್ವಲ್ ಸೈನ್. ನಾವಿಲ್ಲಿ ಯೂಸ್ ಮಾಡಿದಾಗ ಝೂಮ್ ಇನ್ ಆಗುತ್ತೆ. ಕಂಟ್ರೋಲ್ ಆಲ್ಟ್ ಪ್ಲಸ್ ಮೈನಸ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ನಾವಿಲ್ಲಿ ಎಕ್ಸೆಲ್ ಅಲ್ಲಿ ಝೂಮ್ ಇನ್ ಮತ್ತು ಝೂಮ್ ಔಟ್ ಅನ್ನ ಮಾಡಬೇಕು ಅಂದಾಗ ಕಂಟ್ರೋಲ್ ಆಲ್ಟ್ ಕೀಯ ಜೊತೆಗೆ ನಾವಿಲ್ಲಿ ಈಕ್ವಲ್ ಸಿಂಬಲ್ ಮತ್ತು ಮೈನಸ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಮ್ ಲಾಕ್ ಅಲ್ಲಿ ಇರುವಂತಹ ಸಿಂಬಲ್ಸ್ ಗಳು ಇಲ್ಲಿ ಯೂಸ್ ಆಗೋದಿಲ್ಲ. ನಂಬರ್ಸ್ ವಿತ್ ಸಿಂಬಲ್ಸ್ ಇರುವಂತಹ ಕೀಗಳನ್ನ ನಾವಿಲ್ಲಿ ಕೀಬೋರ್ಡ್ ಇಂದ ಯೂಸ್ ಮಾಡಬೇಕಾಗುತ್ತೆ. MS ಎಕ್ಸೆಲ್ ಅನ್ನ ನಾವಿಲ್ಲಿ ಓಪನ್ ಮಾಡೋಣ. ನಾವಿಲ್ಲಿ ಝೂಮ್ ಔಟ್ ಝೂಮ್ ಇನ್ ಮಾಡಬೇಕು ಅಂದಾಗ ಇಲ್ಲಿ ಸಹ ನಮಗೆ ಆಪ್ಷನ್ಸ್ ಸಿಗುತ್ತೆ. ಪ್ಲಸ್ ಸಿಂಬಲ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ. ಮೈನಸ್ ಸಿಂಬಲ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಅಥವಾ ವ್ಯೂ ಮೆನುನಲ್ಲಿ ಎಷ್ಟು ಪರ್ಸೆಂಟ್ ಝೂಮ್ ಬೇಕಾಗಿದೆ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ನಾವು ಕೀಬೋರ್ಡ್ ಇಂದ ಝೂಮ್ ಔಟ್ ಮತ್ತು ಝೂಮ್ ಇನ್ ಮಾಡಬೇಕು ಅಂದಾಗ ಕಂಟ್ರೋಲ್ ಆಲ್ಟ್ ಈಕ್ವಲ್ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಝೂಮ್ ಇನ್ ಆಗ್ತಾ ಇದೆ ಅಂತ. ಎಷ್ಟು ಪರ್ಸೆಂಟ್ ಝೂಮ್ ಆಗಿದೆ ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನಾವಿಲ್ಲಿ ಝೂಮ್ ಔಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಆಲ್ಟ್ ಕೀಯ ಜೊತೆಗೆ ನಾವಿಲ್ಲಿ ಮೈನಸ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಝೂಮ್ ಔಟ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಕಂಟ್ರೋಲ್ ಆಲ್ಟ್ ಕೀಯ ಜೊತೆಗೆ ಈಕ್ವಲ್ ಮತ್ತು ಮೈನಸ್ ಸಿಂಬಲ್ ಅನ್ನ ಯೂಸ್ ಮಾಡಿ ಝೂಮ್ ಔಟ್ ಮತ್ತು ಝೂಮ್ ಇನ್ ಅನ್ನ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ 1. ಓಪನ್ ದ ಫಾರ್ಮೆಟ್ ಸೆಲ್ಸ್ ಡೈಲಾಗ್ ಬಾಕ್ಸ್. MS ಎಕ್ಸೆಲ್ ಅಲ್ಲಿ ನಾವು ಕಂಟ್ರೋಲ್ ಪ್ಲಸ್ 1 ಈ ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡೋದ್ರಿಂದ ಫಾರ್ಮೆಟ್ ಸೆಲ್ಸ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನೀವು ನೋಡಬಹುದು ನಂಬರ್ ಫಾರ್ಮೆಟ್, ಅಲೈನ್, ಫಾಂಟ್, ಬಾರ್ಡರ್, ಫಿಲ್, ಪ್ರೊಟೆಕ್ಷನ್ ಯಾವುದೇ ಆಪ್ಷನ್ ಅನ್ನ ನಾವಿಲ್ಲಿಂದ ಯೂಸ್ ಮಾಡ್ಕೋಬಹುದು. ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಿಕೊಂಡು ಯಾವ ಫಾರ್ಮೆಟ್ ನಮಗಿಲ್ಲಿ ಬೇಕಾಗಿದೆ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಕೀ ನಮ್ಗಿಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ F ಅಥವಾ ಕಂಟ್ರೋಲ್ ಶಿಫ್ಟ್ P. ನಾವಿಲ್ಲಿ ಕಂಟ್ರೋಲ್ ಶಿಫ್ಟ್ P ಅನ್ನು ಮಾಡಿದಾಗ ಸೇಮ್ ಇಲ್ಲಿ ಫಾರ್ಮೆಟ್ ಸೆಲ್ಸ್ ಅಲ್ಲಿ ಫಾಂಟ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಕಂಟ್ರೋಲ್ ಶಿಫ್ಟ್ F ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಿದ್ರು ಸಹ ಫಾರ್ಮೆಟ್ ಸೆಲ್ಸ್ ಅಲ್ಲಿ ಫಾಂಟ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಆರೋ ಮಾರ್ಕ್ ಇಂದ ನಾವು ಯಾವುದೇ ಆಪ್ಷನ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಕೀ ನಮ್ಗಿಲ್ಲಿ ಸಿಗುತ್ತೆ F2 ಅಂದಾಗ ನಾವಿಲ್ಲಿ ಯಾವುದೇ ಸೆಲ್ ಅನ್ನ ಎಡಿಟ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು F2 ಯೂಸ್ ಮಾಡಬಹುದು. ಎಡಿಟ್ ಆಪ್ಷನ್ ಇಲ್ಲಿ ಬಂದಿದೆ ನೀವು ಇಲ್ಲಿ ನೋಡಬಹುದು. ಅಥವಾ ನಾವು ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಅನ್ನ ಮಾಡಬಹುದು. ಅಥವಾ ನಾವು ಫಾರ್ಮುಲಾ ಟೂಲ್ ಬಾರ್ ಅಲ್ಲಿ ಸಹ ಎಡಿಟಿಂಗ್ ಅನ್ನ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಶಿಫ್ಟ್ F2. ನಾವಿಲ್ಲಿ ಶಿಫ್ಟ್ F2 ಕೀಯನ್ನ ಪ್ರೆಸ್ ಮಾಡಿದಾಗ ಕಮೆಂಟ್ ಇಲ್ಲಿ ಇನ್ಸರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಇನ್ಸರ್ಟ್ ಕಮೆಂಟ್ ಅಥವಾ ಇನ್ಸರ್ಟ್ ನೋಟ್ ಅಂತೇಳಿ ನೀವು ಇಲ್ಲಿ ಕರಿಬಹುದು. ಯಾವುದೇ ಒಂದು ರೋ ನಲ್ಲಿ ಯಾವುದೇ ಒಂದು ಕಾಲಮ್ ಅಲ್ಲಿ ಯಾವುದೇ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ಕಮೆಂಟ್ ಅನ್ನ ನಾವು ಇನ್ಸರ್ಟ್ ಮಾಡ್ತೀವಿ. ಆ ಕಮೆಂಟ್ ಅನ್ನ ನಾವಿಲ್ಲಿ ಶಾರ್ಟ್ಕಟ್ ಕೀಯಿಂದ ತಗೋಬಹುದು. ಶಿಫ್ಟ್ F2 ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಿದ್ರೆ ಇನ್ಸರ್ಟ್ ಕಮೆಂಟ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ ನೀವು ನೋಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಜೊತೆಗೆ ಪ್ಲಸ್ ಸೈನ್. ಓಪನ್ ದ ಇನ್ಸರ್ಟ್ ಡೈಲಾಗ್ ಬಾಕ್ಸ್. ನಾವಿಲ್ಲಿ ಎಕ್ಸೆಲ್ ಅನ್ನ ಓಪನ್ ಮಾಡೋಣ. ನಾವಿಲ್ಲಿ ಕ್ಲಿಕ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ ಪ್ಲಸ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಇನ್ಸರ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ. ನಾವಿಲ್ಲಿ ಸೆಲ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ, ರೋ ಇನ್ಸರ್ಟ್ ಮಾಡಬೇಕಾಗಿದೆ, ಕಾಲಮ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ ಎಂದಾಗ ನಾವಿಲ್ಲಿಂದ ಮಾಡ್ಕೋಬಹುದು. ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಎಂಟೈರ್ ರೋ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಒಂದು ನ್ಯೂ ರೋ ಇಲ್ಲಿ ಇನ್ಸರ್ಟ್ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಮೈನಸ್ ಸೈನ್. ಕಂಟ್ರೋಲ್ ಕೀಯ ಜೊತೆಗೆ ಮೈನಸ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಓಪನ್ ದ ಡಿಲೀಟ್ ಡೈಲಾಗ್ ಬಾಕ್ಸ್. ಡಿಲೀಟ್ ಡೈಲಾಗ್ ಬಾಕ್ಸ್ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಕಂಟ್ರೋಲ್ ಕೀಯ ಜೊತೆಗೆ ನಾವಿಲ್ಲಿ ಮೈನಸ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಡಿಲೀಟ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ. ಯಾವ ಸೆಲ್ ಅನ್ನ ಡಿಲೀಟ್ ಮಾಡಬೇಕಾಗಿದೆ ಅಥವಾ ಎಂಟೈರ್ ರೋ ಡಿಲೀಟ್ ಮಾಡಬೇಕಾಗಿದೆ, ಕಾಲಮ್ ಡಿಲೀಟ್ ಮಾಡಬೇಕಾಗಿದೆ, ನಾವಿಲ್ಲಿಂದ ಡಿಲೀಟಿಂಗ್ ಅನ್ನ ಮಾಡ್ಕೋಬಹುದು. ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳ ಸಹಾಯದಿಂದ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಎಂಟೈರ್ ಕಾಲಮ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಿ ಕಾಲಮ್ ನಾವಿಲ್ಲಿ ಕ್ಲಿಕ್ ಮಾಡಿದೀವಿ, ನೀವಿಲ್ಲಿ ನೋಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ, ನೀವಿಲ್ಲಿ ನೋಡ್ತಾ ಇರಬಹುದು ಸಿ ಕಾಲಮ್ ಇಲ್ಲಿ ಡಿಲೀಟ್ ಆಗಿದೆ. ಕಂಟ್ರೋಲ್ ಝೆಡ್ ನಾವಿಲ್ಲಿ ಮಾಡೋಣ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಕಾಲಮ್ ಮತ್ತು ರೋಗಳನ್ನ ಡಿಲೀಟ್ ಮಾಡಬಹುದು ಅಥವಾ ಇನ್ಸರ್ಟ್ ಸಹ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಕೋಲನ್ ಸಿಂಬಲ್. ನಾವಿಲ್ಲಿ ಕಂಟ್ರೋಲ್ ಶಿಫ್ಟ್ ಕೀಯ ಜೊತೆಗೆ ಕೋಲನ್ ಸಿಂಬಲ್ ಅನ್ನ ಯೂಸ್ ಮಾಡಿದಾಗ ಎಂಟರ್ ದ ಕರೆಂಟ್ ಟೈಮ್ ಇಲ್ಲಿ ಇನ್ಸರ್ಟ್ ಆಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡೋಣ, ಕಂಟ್ರೋಲ್ ಶಿಫ್ಟ್ ಕೋಲನ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಟೈಮ್ ಇಲ್ಲಿ ಇನ್ಸರ್ಟ್ ಆಗಿದೆ, ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಸೆಮಿಕೋಲನ್. ಕಂಟ್ರೋಲ್ ಸೆಮಿಕೋಲನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಎಂಟರ್ ದ ಕರೆಂಟ್ ಡೇಟ್ ಇಲ್ಲಿ ಇನ್ಸರ್ಟ್ ಆಗುತ್ತೆ. ಕಂಟ್ರೋಲ್ ಕೀಯನ್ನ ಯೂಸ್ ಮಾಡಿ ಸೆಮಿಕೋಲನ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಕರೆಂಟ್ ಡೇಟ್ ಇಲ್ಲಿ ಇನ್ಸರ್ಟ್ ಆಗಿದೆ, ನೀವು ನೋಡಬಹುದು. ಈ ರೀತಿಯಾಗಿ ನಾವು ಡೇಟ್ ಅಂಡ್ ಟೈಮ್ ಸಹ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಎಕ್ಸ್. ಕಂಟ್ರೋಲ್ ಎಕ್ಸ್ ಅಂದಾಗ ಮೂವ್ ದ ಸೆಲೆಕ್ಟೆಡ್ ಸೆಲ್, ಅಥವಾ ನಾವು ಯಾವ ಕಾಲಮ್ ಅಲ್ಲಿ, ಯಾವ ರೋ ನಲ್ಲಿ, ಯಾವ ಸೆಲ್ ಅಲ್ಲಿ ಡೀಟೇಲ್ಸ್ ಇದೆ ಬೇಡ ಅಂದಾಗ ನಾವು ಕಟ್ ಮಾಡಿ ಬೇರೆ ಸೆಲ್ ಅಲ್ಲಿ ಪೇಸ್ಟ್ ಮಾಡಬಹುದು. ಈ ಡೀಟೇಲ್ಸ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಎಕ್ಸ್ ಕಟ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಬೇರೆ ಯಾವ ಸೆಲ್ ಗೆ ಬೇಕು ನೀವು ಇಲ್ಲಿಂದ ಮೂವ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಸಿ, ಕಾಪಿ ದ ಸೆಲೆಕ್ಟೆಡ್ ಸೆಲ್ಸ್. ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ಎಕ್ಸ್ ಕಟ್, ಕಂಟ್ರೋಲ್ ವಿ ಪೇಸ್ಟ್. ನಾವು ಎಲ್ಲ ಅಪ್ಲಿಕೇಶನ್ಸ್ ಗಳಲ್ಲೂ ನಾರ್ಮಲ್ ಆಗಿ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡ್ತೀವಿ. ಸೇಮ್ ಶಾರ್ಟ್ ಕಟ್ ಕೀಸ್ ಇಲ್ಲಿ ಇರುತ್ತೆ. ಕಂಟ್ರೋಲ್ ಸಿ ಫಾರ್ ಕಾಪಿ, ಕಂಟ್ರೋಲ್ ವಿ ಫಾರ್ ಪೇಸ್ಟ್. ಈ ಡೀಟೇಲ್ಸ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಸಿ ಫಾರ್ ಕಾಪಿ, ಕಂಟ್ರೋಲ್ ವಿ ಫಾರ್ ಪೇಸ್ಟ್. ನಾವಿಲ್ಲಿ ಒಂದು ಸಲ ಕಾಪಿ ಮಾಡಿದ್ರೆ ಅಥವಾ ಒಂದು ಸಲ ಕಟ್ ಮಾಡಿದ್ರೆ ಎಷ್ಟು ಸಲ ಆದ್ರೂ ನಾವಿಲ್ಲಿ ಪೇಸ್ಟ್ ಮಾಡ್ಕೋಬಹುದು, ನೀವಿಲ್ಲಿ ನೋಡ್ತಾ ಇರಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಆಲ್ಟ್ ವಿ. ಕಂಟ್ರೋಲ್ ಆಲ್ಟ್ ವಿ ಅಂದಾಗ ಓಪನ್ ದ ಪೇಸ್ಟ್ ಸ್ಪೆಷಲ್ ಡೈಲಾಗ್ ಬಾಕ್ಸ್. ನಾವಿಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ ಆಲ್ಟ್ ವಿ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಪೇಸ್ಟ್ ಸ್ಪೆಷಲ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ, ನೀವಿಲ್ಲಿ ನೋಡಬಹುದು. ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು ಫಾರ್ಮುಲಾಸ್ ಅಥವಾ ವ್ಯಾಲ್ಯೂಸ್, ಫಾರ್ಮೆಟ್, ಕಮೆಂಟ್ಸ್, ವ್ಯಾಲಿಡೇಷನ್, ಯಾವುದನ್ನ ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗಿದೆ ನಾವಿಲ್ಲಿಂದ ಚೇಂಜಸ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಐ ಅಥವಾ ಕಂಟ್ರೋಲ್ 3. ನಾವಿಲ್ಲಿ ಯಾವುದೇ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿದ್ರೆ ಇಟಾಲಿಕ್ ಟೆಕ್ಸ್ಟ್ ಇಲ್ಲಿ ಬರುತ್ತೆ, ಅಥವಾ ಇಟಾಲಿಕ್ ಟೆಕ್ಸ್ಟ್ ಎಫೆಕ್ಟ್ ಬರುತ್ತೆ, ಅಥವಾ ರಿಮೂವ್ ಇಟಾಲಿಕ್ ಫಾರ್ಮೆಟಿಂಗ್. ಟೆಕ್ಸ್ಟ್ ಗೆ ಇಟಾಲಿಕ್ ಎಫೆಕ್ಟ್ ಅನ್ನ ಕೊಡಬೇಕು ಅಂದಾಗ ಕಂಟ್ರೋಲ್ ಐ ಲೆಟರ್ ಅನ್ನ ಯೂಸ್ ಮಾಡಬಹುದು, ಅಥವಾ ಕಂಟ್ರೋಲ್ 3 ಸಹ ಶಾರ್ಟ್ ಕಟ್ ಕೀ ನಾವಿಲ್ಲಿ ಯೂಸ್ ಮಾಡಬಹುದು. ಇಟಾಲಿಕ್ ಎಫೆಕ್ಟ್ ಅನ್ನ ನಾವಿಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸಹ ಸೇಮ್ ಶಾರ್ಟ್ ಕಟ್ ಕೀಸ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ಕಂಟ್ರೋಲ್ ಐ ಫಾರ್ ಇಟಾಲಿಕ್. ನೀವಿಲ್ಲಿ ನೋಡ್ತಾ ಇರಬಹುದು ಟೆಕ್ಸ್ಟ್ ಇಲ್ಲಿ ಚೇಂಜ್ ಆಗಿದೆ. ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸಹ ನಾವಿಲ್ಲಿ ಕಂಟ್ರೋಲ್ ಐ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ, ಅಥವಾ ಕಂಟ್ರೋಲ್ 3 ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ನಮ್ ಲಾಕ್ ಅಲ್ಲಿ ಇರುವಂತಹ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ನಮ್ ಲಾಕ್ ಅಲ್ಲಿ ಇರುವಂತಹ ಕೀಗಳು ಇಲ್ಲಿ ವರ್ಕ್ ಆಗೋದಿಲ್ಲ. ಕಂಟ್ರೋಲ್ 3 ಫಾರ್ ಕ್ಯಾನ್ಸಲ್ ಇಟಾಲಿಕ್. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಬಿ ಅಥವಾ ಕಂಟ್ರೋಲ್ 2. ಯಾವುದೇ ಒಂದು ಟೆಕ್ಸ್ಟ್ ಗೆ ಬೋಲ್ಡ್ ಎಫೆಕ್ಟ್ ಅನ್ನ ಕೊಡಬೇಕು ಅಥವಾ ಬೋಲ್ಡ್ ಎಫೆಕ್ಟ್ ಅನ್ನ ರಿಮೂವ್ ಮಾಡಬೇಕು ಅಂದಾಗ ನಾವಿಲ್ಲಿ ಕಂಟ್ರೋಲ್ ಬಿ ಅಥವಾ ಕಂಟ್ರೋಲ್ 2 ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ಕಂಟ್ರೋಲ್ ಬಿ ಫಾರ್ ಬೋಲ್ಡ್ ಎಫೆಕ್ಟ್ ಇಲ್ಲಿ ಬಂದಿದೆ. ಕ್ಯಾನ್ಸಲ್ ಮಾಡಬೇಕು ಅಂದಾಗ ಕಂಟ್ರೋಲ್ ಬಿ ಫಾರ್ ಕ್ಯಾನ್ಸಲ್ ಬೋಲ್ಡ್ ಎಫೆಕ್ಟ್. ಅದೇ ರೀತಿಯಾಗಿ ಕಂಟ್ರೋಲ್ 2 ಶಾರ್ಟ್ ಕಟ್ ಕೀ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ಬೋಲ್ಡ್ ಎಫೆಕ್ಟ್ ಈಗ ಬಂದಿದೆ. ಕ್ಯಾನ್ಸಲ್ ಮಾಡಬೇಕು ಅಂದಾಗ ಕಂಟ್ರೋಲ್ 2 ಅಥವಾ ಕಂಟ್ರೋಲ್ ಬಿ ಯಾವುದೇ ಶಾರ್ಟ್ ಕಟ್ ಕೀಸ್ ಅನ್ನ ನೀವಿಲ್ಲಿ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಯು ಅಥವಾ ಕಂಟ್ರೋಲ್ 4. ನಾವಿಲ್ಲಿ ಯಾವುದೇ ಟೆಕ್ಸ್ಟ್ ಗೆ ಅಂಡರ್ಲೈನ್ ಎಫೆಕ್ಟ್ ಅನ್ನ ಕೊಡಬೇಕು ಅಂದಾಗ ಕಂಟ್ರೋಲ್ ಯು ಅಥವಾ ಕಂಟ್ರೋಲ್ 4 ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಟೆಕ್ಸ್ಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ಕಂಟ್ರೋಲ್ ಯು ಫಾರ್ ಅಂಡರ್ಲೈನ್ ಎಫೆಕ್ಟ್. ನೀವಿಲ್ಲಿ ನೋಡಬಹುದು ಅಂಡರ್ಲೈನ್ಸ್ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ. ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸಹ ನಾವಿಲ್ಲಿ ಕಂಟ್ರೋಲ್ ಯು ಫಾರ್ ಕ್ಯಾನ್ಸಲ್ ಅಂಡರ್ಲೈನ್. ಕಂಟ್ರೋಲ್ 4 ನಾವಿಲ್ಲಿ ಯೂಸ್ ಮಾಡಿದ್ರು ಸಹ ಅಂಡರ್ಲೈನ್ ಇಲ್ಲಿ ಬಂದಿದೆ. ಕಂಟ್ರೋಲ್ 4 ಕ್ಯಾನ್ಸಲ್ ಅಂಡರ್ಲೈನ್. ಈ ರೀತಿಯಾಗಿ ನಾವು ಅಂಡರ್ಲೈನ್ ಎಫೆಕ್ಟ್ ಅನ್ನ ಕೊಡೋದಕ್ಕೂ ಸಹ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬಹುದು.
ಈ ರೀತಿಯಾಗಿ ನಾವು ಅಂಡರ್ಲೈನ್ ಎಫೆಕ್ಟ್ ಅನ್ನ ಕೊಡಬೇಕು ಅಂದಾಗ ಕಂಟ್ರೋಲ್ ಯು ಅಥವಾ ಕಂಟ್ರೋಲ್ 4 ನಂಬರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಇನ್ನೂ ಸಹ ಹಲವಾರು ಶಾರ್ಟ್ಕಟ್ ಕೀಸ್ಗಳು ಬರುತ್ತೆ. ಯಾವುದು ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.